ಪ್ರೀತಿಯ ಎಲ್ಲ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ನಾನು ನಿಮ್ಗೇನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಕಾಲ್ಫರ್ಸ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಯಾರು ಗ್ರೂಪ್ ಸಿಗೆ ಪ್ರಿಪ್ರೇಷನ್ ಮಾಡ್ತಿರ್ತೀರೋ, ಅಥವಾ PDOಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರೋ, ಅಥವಾ VAOಗೆ ಪ್ರಿಪ್ರೇಷನ್ ಮಾಡ್ತಾ ಇರ್ತೀರೋ, ಅಂದರೆ ಕನ್ನಡ ಪರೀಕ್ಷೆ ಯಾವ ಇದರಲ್ಲಿ ಬರ್ತದೋ, ಕನ್ನಡ ಸಬ್ಜೆಕ್ಟ್ ಯಾವ ಪರೀಕ್ಷೆಗಳಲ್ಲಿ ಬರ್ತದೋ ಆ ಒಂದು ಪರೀಕ್ಷೆಗಳಿಗೆ ಅವಶ್ಯಕವಾಗುವಂತಹ ಒಂದು ಪುಸ್ತಕಗಳ ಸಮಸ್ಯೆ ನಮ್ಮಲ್ಲಿ ಇದ್ದೇ ಇದೆ. ನಾನು ಕನ್ನಡ ತರಗತಿಗಳನ್ನು ಕಾಂಪಿಟೇಟರ್ಸ್ಗೆ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ಕಡೆ ಕ್ಲಾಸಸ್ಸನ್ನು ಮಾಡಿದ್ದೀನಿ. ಅದಕ್ಕಾಗಿಯೇ ಕೆಲವೊಂದು ಪುಸ್ತಕಗಳನ್ನು ನಾವು ನೋಡಿದಾಗ ಓದಿದರೆ ಅದು ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಪುಸ್ತಕಗಳನ್ನು ಯಾವ ರೀತಿಯಾಗಿ ಬರೆದಿರಬೇಕು ಅಂತ ಅಂದರೆ, ಪುಸ್ತಕವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿದರೆ ಅದು ಓದಿಸ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿನೇ ವಿದ್ಯಾರ್ಥಿ ಮತ್ತು ಸ್ಪರ್ಧಾ ಪ್ರಪಂಚಕ್ಕಾಗಿ ಅಂತ ಹೇಳಿ ಸಮಗ್ರ ವ್ಯಾಕರಣ ಮತ್ತು ಸಾಹಿತ್ಯ ಕಣಜ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದು ವಿದ್ಯಾರ್ಥಿಗಳಿಗೆ ಅಂದರೆ ಸ್ಪರ್ಧಾ ಮಿತ್ರರಿಗೆ ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಈ ಒಂದು ಸಮಗ್ರ ವ್ಯಾಕರಣ ಮತ್ತು ಸಾಹಿತ್ಯ ಕಣಜ ಪುಸ್ತಕ ನಿಮ್ಮನ್ನು ಖಂಡಿತವಾಗಿಯೂ ಪರೀಕ್ಷೆಗಳಲ್ಲಿ ಯಶಸ್ವಿಯತ್ತ ಕೊಂಡೊಯ್ಯುತ್ತೆ ಅಂತಕ್ಕಂಥದ್ದಂತೂ ನನ್ನ ಒಂದು ಭಾವನೆ ಆಗಿದೆ. ನಿಖರವಾಗಿ ಹೇಳಬಲ್ಲೆ, ನಿಮಗೆ ಇದು ತುಂಬ ಅನುಕೂಲ ಆಗಲಿದೆ ಅಂತ ಹೇಳಿ. ಈ ಪುಸ್ತಕದಲ್ಲಿ ಏನನ್ನ ಬರೆದಿದ್ದೀವಿ ಅಂತ ಅಂದರೆ, ಕನ್ನಡ ನಾಡು ಮತ್ತು ನುಡಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಬೇರೆ ಬೇರೆ ಚಾಪ್ಟರ್ಸನ್ನು ಹಾಕಿ ಬರೆದಿರ್ತಕ್ಕಂಥದ್ದು. ಅದೇ ರೀತಿ ವ್ಯಾಕರಣ ವಿಭಾಗಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ಪಡೆಯಬಹುದಾಗಿರುತ್ತೆ. ಭಾಷಾ ವಿಭಾಗಕ್ಕೆ ಸಂಬಂಧಪಟ್ಟ ಮಾಹಿತಿಗಳು ಸಹ ನಿಮಗೆ ಇದರಲ್ಲಿದೆ. ಛಂದಸ್ಸು ವಿಭಾಗ ಅಂತ ಹೇಳಿ ಮಾಡಿ ಅದಕ್ಕೆ ಛಂದಸ್ಸಿಗೆ ಸಂಬಂಧಪಟ್ಟ ಸಂಪೂರ್ಣ ವಿವರಣಾತ್ಮಕವಾದಂಥ ಒಂದು ವಿಷಯವನ್ನು ನಿಮಗೆ ಕೊಡಲಾಗಿದೆ. ಅದೇ ರೀತಿ ಸಾಹಿತ್ಯ ವಿಭಾಗಕ್ಕೆ ಸಂಬಂಧಪಟ್ಟಂತೆಯೂ ಮಾಹಿತಿಯನ್ನು ಈ ಒಂದು ಪುಸ್ತಕದಲ್ಲಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗಿದೆ. ಇದನ್ನು ಬಿಟ್ಟು ಕೆಲವೊಂದು ಪ್ರಮುಖಾಂಶಗಳ ಬಗ್ಗೆನೂ ನಾನು ನಿಮ್ಗೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ. ಈ ಪುಸ್ತಕದಲ್ಲಿ ಯಾವುದೇ ಪರೀಕ್ಷೆಗಳನ್ನು ನೀವು ನೋಡಿದಾಗ ಆ ಒಂದು ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಎಲ್ಲ ಉತ್ತರಗಳನ್ನು ಈ ಒಂದು ಪುಸ್ತಕ ಓದುವುದರಿಂದ ನೀವು ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಒಂದು ಭಾವನೆ ನಂದಾಗಿದೆ. ಯಾಕಂದರೆ ಕೆಲವೊಂದು ವಿಚಾರಗಳನ್ನು ಕೆಲವೊಂದು ಪುಸ್ತಕಗಳಲ್ಲಿ ನಾವು ಹುಡುಕಿದಾಗ ಸಿಗೋದಿಲ್ಲ. ಎಲ್ಲ ಒಂದು ವಿಚಾರಗಳು ಇದರಲ್ಲೇ ನಿಮಗೆ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಬರೆದಂಥ ಒಂದು ಪುಸ್ತಕ ಇದಾಗಿದೆ. ಈ ಒಂದು ಪುಸ್ತಕ ಮಾರುಕಟ್ಟೆನಲ್ಲಿ ಲಭ್ಯ ಇದೆ, ಪಡೆದುಕೊಳ್ಳಬಹುದಾಗಿರುತ್ತೆ. ಒಂದು ವೇಳೆ ಮಾರುಕಟ್ಟೆನಲ್ಲಿ ನಿಮಗೆ ಸಿಗಲಿಲ್ಲ ಅಂತ ಅಂದ ಪಕ್ಷದಲ್ಲಿ 9731163835 ಈ ಒಂದು ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸಹ ಈ ಒಂದು ಪುಸ್ತಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿರುತ್ತೆ. ಆನ್ಲೈನ್ ಮೂಲಕ ನಿಮಗೆ ಬೇಕಾದರೆ ಕೊರಿಯರ್ ಅನ್ನು ಮಾಡತಕ್ಕಂಥ ಒಂದು ಕೆಲಸವನ್ನು ಸಹ ಮಾಡಲಾಗುತ್ತೆ. ಈ ಒಂದು ಪುಸ್ತಕವನ್ನು ಓದೋದ್ರಿಂದ ಸುಮಾರು 35 ಅಂಕಗಳಿಗೆ ಏನು ನಿಮಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಗ್ರೂಪ್ ಸಿ ನಲ್ಲಿ, ಆ 35 ಅಂಕಗಳಲ್ಲಿ ಕನಿಷ್ಠ 30 ಅಂಕಗಳನ್ನು ನೀವು ಖಂಡಿತವಾಗಿಯೂ ರೀಚ್ ಮಾಡ್ಬೋದು. ಕನಿಷ್ಠ 30 ಅಂಕ ಪಡಿಲೇಬಹುದು. ಅದಕ್ಕಿಂತ ಹೆಚ್ಚು ಬಂದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ 30 ಅಂಕಗಳಾದರೂ ನಿಮಗೆ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಈ ಒಂದು ಪುಸ್ತಕವನ್ನು ಎಲ್ಲರೂ ಸಹ ಪಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ, ಎಲ್ರಿಗೂ ಪರೀಕ್ಷೆಗಳಿಗೆ ಒಳ್ಳೆಯದಾಗಲಿ. ಯಾರೂ ಸಹ ನಿರ್ಲಕ್ಷ್ಯ ಮಾಡದೆ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.